ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಸ್ತೆ ನಿರ್ಮಾಣಕ್ಕೆ ರೈತರ ಜಮೀನು ಭೂಸ್ವಾಧೀನ ಮಾಡಲಾಗಿತ್ತು. 20 ವರ್ಷಗಳ ಹಿಂದೆ ರಸ್ತೆ ನಿರ್ಮಾಣಕ್ಕೆ ಭೂಸ್ವಾಧೀನ ಆಗಿತ್ತು. ಆದರೆ 20 ವರ್ಷಗಳಿಂದಲೂ ಕೂಡ ರೈತರಿಗೆ ಪರಿಹಾರದ ಹಣ ಇನ್ನೂ ಕೂಡ ಸಿಕ್ಕಿಲ್ಲ. ರಸ್ತೆ ನಿರ್ಮಾಣಕ್ಕಾಗಿ 20 ವರ್ಷಗಳ ಹಿಂದೆ ರೈತರ ಜಮೀನು ಭೂಸ್ವಾಧೀನ ಆಗಿರುತ್ತೆ. ಆದರೆ 20 ವರ್ಷಗಳು ಕಳೆದರೂ ಕೂಡ ರೈತರಿಗೆ ಪರಿಹಾರದ ಹಣ ಇನ್ನೂ ಕೂಡ ಕೈ ಸೇರಿಲ್ಲ. ಆದರೆ ಈಗ 20 ವರ್ಷಗಳ ಹಿಂದಿನ SR ದರವನ್ನ ನೀಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಸರ್ಕಾರದ ನಿರ್ಧಾರದ ವಿರುದ್ಧ ಭೂ ಸಂತ್ರಸ್ತರು ಸಿಡಿದೆದ್ದಿದ್ದಾರೆ. ಭೂ ಸಂತ್ರಸ್ತರ ಜೊತೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಡು ಬನ್ನಿ. ಪೆರಿಫೆರಲ್ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ರೈತರು ಇವತ್ತು ಬೃಹತ್ ಪ್ರತಿಭಟನೆಯನ್ನ BDA ಕೇಂದ್ರ ಕಚೇರಿ ಬಳಿ ಕೈಗೊಂಡಿರುವಂತದ್ದು. ಸದ್ಯ ನಾನೀಗ ಅಲ್ಲೇ ಇದ್ದೀನಿ. ಈ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈಗಾಗಲೇ ಎಲ್ಲ ಪೊಲೀಸರು ಕೂಡ ಇಲ್ಲಿ ಮೊಕ್ಕಂ ಹೂಡಿದ್ದಾರೆ. ಪೆರಿಫೆರಲ್ ರಿಂಗ್ ರಸ್ತೆಯನ್ನ ನಿರ್ಮಿಸಲು BDA ಸಂಸ್ಥೆಯ ಮುಖಾಂತರ ರೈತರ ಜಮೀನುಗಳಿಗೆ ನೋಟಿಸ್ ಅನ್ನ ಕೊಟ್ಟು ಇಲ್ಲಿವರೆಗೆ 20 ವರ್ಷ ಕಳೆದಿರುವಂತದ್ದು. ಆದ್ರೆ ಇದುವರೆಗೆ ಪರಿಹಾರವನ್ನ ನೀಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ಆಗ್ರಹಿಸಿ ರೈತರು ಒಂದು ಪ್ರತಿಭಟನೆಯನ್ನ ಕೈಗೊಂಡಿದ್ದರು. ರೈತರು ಹಾಗೂ ಭೂಮಾಲೀಕರ ಸೇರಿ ಒಂದು ಈ ಪ್ರತಿಭಟನೆ ಕೈಗೊಂಡಿರುವಂತದ್ದು. ಆದ್ರೆ BDA ಕೇಂದ್ರ ಸುತ್ತ ನೀವು ನೋಡ್ತಾ ಇರಬಹುದು. ಈಗಾಗಲೇ ಖಾಕಿ ಭದ್ರವಾಗಿ ಎಲ್ಲೆಡೆ ಒಂದು ಕಟ್ಟೆಚ್ಚರ ವಹಿಸಿದೆ. ಯಾಕಂದ್ರೆ ಈಗಾಗಲೇ ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ. ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಕಾನ್ಸ್ಟೇಬಲ್ ಕೂಡ ಈಗಾಗಲೇ ಮೊಕ್ಕಂ ಹೂಡಿರುವಂತದ್ದು. ಸೊ ಈಗಾಗಲೇ ರೈತರು ಹಾಗೂ ಭೂಮಾಲೀಕರು ಕೂಡ ಬಹಳಷ್ಟು ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಸರ್ಕಾರದ ಮೇಲೆ ಭರವಸೆಯನ್ನಿಟ್ಟು ನಾವು ನ್ಯಾಯಯುತ ಪರಿಹಾರಕ್ಕಾಗಿ ಇಲ್ಲಿವರೆಗೆ ಕಾಯ್ತಾ ಇದ್ವಿ. ಆದ್ರೆ 2013ರ ಭೂಸ್ವಾಧೀನ ಹಾಗೂ ಪುನರ್ವಸತಿ ಕಾಯ್ದೆಯಡಿ ಪರಿಹಾರ ನೀಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿಯಾಗಿತ್ತು. ಆದರೆ ಅದನ್ನ ಕಡೆಗಣಿಸಿ ಸರ್ಕಾರವು ಯೋಜನೆಯನ್ನ ಕೂಡ ಪ್ರಾರಂಭ ಮಾಡಿರುವಂತದ್ದು. ಸೊ ಹೀಗಾಗಿ ಇದರ ಬಗ್ಗೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಕೂಡ ಬಹಳಷ್ಟು ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು. ಅದರಲ್ಲಿ ರಸ್ತೆ ಅಗಲ ಕಡಿಮೆ ಮಾಡಿ ನಮ್ದ್ರಲ್ಲಿ 35 ಮೀಟರ್ ಕಾರಿಡಾರ್ ಅನ್ನ ನಿರ್ಮಿಸೋದಾಗಿರ್ಬೋದು. ಹಾಗೇನೆ ಬೇರೆ ಬಡಾವಣೆಯಲ್ಲಿ 40% ಜಮೀನು ಅವರ ಮೌಲ್ಯವನ್ನ ಪರಿಗಣಿಸೋದಾಗಿರ್ಬೋದು. ಸೊ ಬಹುತೇಕ ಅಂಶವನ್ನ ಕೂಡ ಉಲ್ಲೇಖ ಮಾಡಲಾಗಿತ್ತು. ಆದ್ರೆ 2013ರ ಭೂಸ್ವಾಧೀನ ಕಾಯ್ದೆಯಂತೆ ಪರಿಹಾರವನ್ನ ನೀಡಿ ರೈತರಿಗೆ ಅನ್ಯಾಯವಾಗುವುದನ್ನ ಸರಿಪಡಿಸಬೇಕು ಅನ್ನೋದು ಈಗಾಗಲೇ ಬಹಳಷ್ಟು ಬಾರಿ ಒಂದು ಹೋರಾಟವನ್ನ ಮಾಡಿದ್ರು ಕೂಡ ಇಲ್ಲಿವರೆಗೆ ಯಾವುದೇ ರೀತಿಯಾದಂತಹ ಪರಿಹಾರಗಳು ಲಭ್ಯವಾಗಿಲ್ಲ. ಹಾಗೆಯೇ 2015ರಲ್ಲಿ ಉಚ್ಚ ನ್ಯಾಯಾಲಯಕ್ಕೆ 2013ರ ಕಾಯ್ದೆಯಂತೆ ಪರಿಹಾರ ನೀಡ್ತೇವೆ ಅಂತ ಅಫಿಡವಿಟ್ ಅನ್ನ ಕೂಡ BDA ಹಾಕಿತ್ತು. ಆದ್ರೆ ಇದು ಇನ್ನೂ ಕೂಡ ಈಡೇರಿಲ್ಲ. ಸೊ ಹೀಗಾಗಲೇ ಬಹುತೇಕವಾಗಿ ರೈತರಾಗಿರ್ಬೋದು, ಭೂಮಾಲೀಕರಿಗೆ ಅನ್ಯಾಯವಾಗಿದೆ ಅಂತ 50ಕ್ಕೂ ಹೆಚ್ಚು ರೈತರು ಬಂದು ಪ್ರತಿಭಟನೆಯಲ್ಲಿ ಕೂಡ ತೊಡಗಿರುವಂತದ್ದು. ಆದ್ರೆ ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ KSRP ತುಕಡಿ ಆಗಿರ್ಬೋದು, BMTC ಆಗಿರ್ಬೋದು, ಪ್ರತಿಭಟನೆಗೆ ಬರೋರನ್ನ ಇಲ್ಲಿಂದ್ರೆ ಅರೆಸ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿ ಈಗಾಗಲೇ ಅರೆಸ್ಟ್ ಮಾಡುವಂತಹ ಪ್ರೊಸೆಸ್ ಅನ್ನ ಕೂಡ ಮುಂದುವರಿಸಿರುವಂತದ್ದು. ಸಮಸ್ಯೆ ಏನಿಲ್ಲ. ರಿಂಗ್ ರೋಡ್ ಮಾಡಬೇಕು. 2005-6ರಲ್ಲಿ ಏನೋ ಸ್ಟಾರ್ಟ್ ಮಾಡಿದ್ದು. ಈ ಟ್ರಾಫಿಕ್ ಇದರಲ್ಲಿ ರೋಡ್ ಮಾಡಬೇಕು. ರೋಡ್ ಅವಶ್ಯಕತೆ ಇದೆ, ರೋಡ್ ಅವಶ್ಯಕತೆ ಇಲ್ಲ ಅಂತೇನಿಲ್ಲ. ಆದರೆ ರೈತರಿಗೆ ಒಳ್ಳೆ ಪರಿಹಾರ ಕೊಟ್ಟು ರೋಡ್ ಮಾಡ್ಕೊಂಡು ಹೋಗ್ಲಿ ಅಂತ ನಮ್ಮ ಉದ್ದೇಶ. ಈಗ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ನಿರ್ಧಾರ ಆಗಿತ್ತಲ್ಲ, ಅದು ಏನಾಯ್ತು? ಅದು ಅದ್ರ ಬಗ್ಗೆನೇ ಸ್ವಲ್ಪ ಕ್ಲಾರಿಫಿಕೇಶನ್ ತಗೊಬೇಕು ಅಂತ ಇದ್ದೀವಿ. ಬಟ್ ಅದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಿಯರ್ ಬೈ 2013 ಕಾಯ್ದೆ ಪ್ರಕಾರ ಇದೆ ಅದು. ಬಟ್ 2013 ಕಾಯ್ದೆ ಪ್ರಕಾರ ಮಾಡಿದ್ರೆ ಸ್ವಲ್ಪ ರೈತರಿಗೆ ಪುನರ್ವಸತಿ ಅದು ಇದು ಅಂತ ಅಂದ್ಬಿಟ್ಟು ಟ್ಯಾಕ್ಸ್ ಎಕ್ಸಾಮ್ಷನ್ನು ಅದು ಎಲ್ಲ ಸ್ವಲ್ಪ ನಮಗೆ ಅನುಕೂಲ ಸಿಗುತ್ತೆ. ಇದನ್ನು ನಿಯರ್ ಬೈ ಇದೆ. ಬಟ್ ಇನ್ನು ಸ್ವಲ್ಪ ಕನ್ವಿನ್ಸ್ ಮಾಡಿ ಇದ್ರ ಪ್ರಕಾರ ಕೊಟ್ಟು ನಮಗೆ ಮಾಡ್ಕೊಂಡು ಹೋದರೆ ರಾಜ್ಯಕ್ಕೂ ಒಳ್ಳೆಯದು, ರೈತರಿಗೂ ಒಳ್ಳೆಯದೇ ಆಗುತ್ತೆ. ರೋಡ್ ಬೇಡ ಅಂತ ನಾವೇನು ಇದು ಮಾಡ್ತಾ ಇಲ್ಲ. ರಸ್ತೆ ಅಗಲ ಕಡಿಮೆ ಮಾಡಿ ಅಂತ ನೀವೆಲ್ಲ ಅದು ಹೇಳಿದ್ದಾರೆ. ಮಾಡಿ 65 ಮೀಟರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಿಕ್ಕಿದ್ದು 35% ಇದು ಕೊಡ್ತೀನಿ ಅಂತ ಗೌರ್ಮೆಂಟ್ ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೊದಲಿಗೆ ಇವಾಗ DK ಶಿವಕುಮಾರ್ ಸರು ಒಳ್ಳೆ ಇದೇ ಕೊಟ್ಟಿದ್ದಾರೆ. ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಇದನ್ನು ಮಾಡಿದ್ರೆ ಏನು ತೊಂದರೆ ಇಲ್ಲ. ಇದ್ರ ಪ್ರಕಾರ ಮಾಡಿ ನಮಗೆ 2013 ಕಾಯ್ದೆ ಪ್ರಕಾರ ಸ್ವಲ್ಪ ಪರಿಹಾರ ಜಾಸ್ತಿ ಕೊಟ್ಟರೆ ನಮಗೆ ರೈತರಿಗೆ ಸ್ವಲ್ಪ ತೃಪ್ತಿ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ BDA ಕೇಂದ್ರ ಕಚೇರಿಗೆ ರೈತರು ಬಂದು ಪ್ರತಿಭಟನೆಗೆ ಮುಂದಾಗಿದ್ರು. ಆದ್ರೆ ರಘು ನೇತೃತ್ವದಲ್ಲಿ ಬಂದಂತಹ ರೈತರನ್ನ ಎಲ್ಲರೂ ಕೂಡ ಪೊಲೀಸರು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿರುವಂತದ್ದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.